ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಪ್ರಿನ್ಸಸ್ ಯಶ್ವಿ ಲಾಗ್ಸ್. ಸೊ ನಾವಿವತ್ತು ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟು 4 ಗಂಟೆ ಅಷ್ಟೊತ್ತಿಗೆಲ್ಲ ರೆಡಿಯಾಗಿ ಜರ್ನಿ ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಕಾರಲ್ಲಿ ಸ್ವಲ್ಪ ಪವರ್ ನ್ಯಾಪ್ನ ತಗೊಂಡು ಎದ್ದ ತಕ್ಷಣ ನಮಗೆ ಕಾಣಿಸಿದ್ದು ಈ ಸನ್ರೈಸ್ ಸಖತ್ತಾಗಿ ಕಾಣಿಸ್ತಾ ಇತ್ತು. ಸೊ ಇನ್ನು ನಮ್ಮ ಮಕ್ಕಳು ಮಾತ್ರ ಆರಾಮ್ಸೆ ನಿದ್ದೆ ಮಾಡ್ತಾಯಿದ್ರು. ಪಾಪ ಹೊರಡೋ ಟೈಮಿಗೆ ಎದ್ದಿದ್ರು, ಆಮೇಲೆ ಮತ್ತೆ ಕಾರಲ್ಲಿ ಹಾಗೆ ಮಲ್ಕೊಂಡೇ ಬಿಟ್ಟರು. ಸೊ ಹೋಗ್ತಾ ಹೋಗ್ತಾ ನಾವು ನೋಡಿ ಎಷ್ಟು ಗ್ರೀನರಿ ಇದೆ, ಆ ಕಡೆ ಈ ಕಡೆ ಎಲ್ಲ ಕಡೆ ಗ್ರೀನರಿ. ನಾವು ಎಂಜಾಯ್ ಮಾಡ್ತಾಯಿದ್ವಿ, ನಮ್ಮ ಜೊತೆಗೆ ಮಕ್ಕಳು ಕೂಡ ಎದ್ದು ಎಂಜಾಯ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಈ ಸರಿ ನಮ್ಮ ಪುಟಾಣಿ ಕಂಪ್ನಿಗೆ ಇರೋವಂಥದ್ದು ಅವರ ಫೇವ್ರೆಟ್ ಅಕ್ಕ ಅಂದರೆ ಶೌರ್ಯ. ಸೊ ಇವರಿಬ್ಬರಿಗೆ ಕಂಪ್ನಿ ಕೊಡೋಕ್ಕೆ ಅವರ ಡಿಪ್ಪಿ ಮತ್ತು ಜಿಮ್ಮಿ ಟೆಡ್ಡಿ ಬೇರ್ಗಳನ್ನ ತೊಗೊಂಡಿದ್ದಾರೆ. ಅವೆರಡು ಇದ್ಬಿಟ್ರೆ ಇವ್ರು ಫೈಟ್ ಮಾಡೋವಂಥದ್ದು ಫುಲ್ ಕಮ್ಮಿಯಾಗಿ ಅವೆರಡನ್ನ ಆಟ ಆಡಿಸ್ಕೊಂತ ಟೈಮ್ ಪಾಸ್ ಮಾಡ್ತಾರೆ. ಫೇವ್ರೆಟ್ ಟೆಡ್ಡಿಗಳವರಿಗೆ. ಹಾಗೆ ಜರ್ನಿಯಲ್ಲಿ ಕಂಟಿನ್ಯೂಸ್ ಜರ್ನಿ ಇದ್ದಾಗ ಸ್ವಲ್ಪ ಬ್ರೇಕ್ ಅಂತೂ ಕೊಡಲೇಬೇಕಲ್ವ. ಸೊ ಹೀಗೆ ಬ್ರೇಕ್ ಕೊಡ್ತಾ ಹೋಗ್ತಾ ಇದ್ದೀವಿ. ಸೊ ಎಲ್ಲ ಕಡೆ ಬ್ರೇಕ್ ಕೊಟ್ಟರು ಆಲ್ಮೋಸ್ಟ್ ನಾವು ನೋಡ್ತಾ ಇದ್ದಂಥದ್ದು ಈ ಡಕ್ಗಳು ಕ್ವಾಕ್ 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 ಅಂದ್ಕೊಂಡು ನಾವು ಬ್ರೆಡ್ಡು ಅದು ಇದು ಅಂತೆಲ್ಲ ತೊಗೊಂಡೋಗಿದ್ವಿ. ಸ್ವಲ್ಪ ಉಳಿದಿದ್ದನ್ನೆಲ್ಲ ಅದಕ್ಕೂ ಹಾಕಿ ತಿನ್ನಿಸಿ ನಾವು ನೋಡಿಕೊಂಡು ಎಂಜಾಯ್ ಮಾಡಿಕೊಂಡು ಸೊ ಅಲ್ಲಿ ಬ್ರೇಕ್ನ ಈ ಥರ ಕೊಟ್ಕೊಂಡು ಹೋಗ್ತಾ ಇದ್ವಿ. ನಮ್ಮ ಪುಟಾಣಿಗಳು ಹೊರಗೆ ಎಲ್ಲಿ ಬ್ರೇಕ್ ಬಂದರೂ ಅಷ್ಟೇ ಅವ್ರ ಜೊತೆಗಿದ್ದಂಥ ಡಿಮ್ಮಿ ಜಿಪ್ಪಿ ಫ್ರೀ, ಎಲ್ಲ ಕಡೆ ಎಂಟ್ರಿ ಫ್ರೀ ಅವರಿಗೆ. ಸೊ ಹಾಗೆ ಅವ್ರನ್ನ ಹಿಡ್ಕೊಂಡು ಚೆನ್ನಾಗಿ ಆಟ ಆಡಿಸ್ಕೊಂಡು ಬರ್ತಾಯಿದ್ರು. ಈ ದೊಡ್ಡವ್ರಿಗೆ ಮಾತ್ರ ಈ ಚಳಿ ಅನ್ನೋ ಕಾನ್ಸೆಪ್ಟ್ ಅನಿಸುತ್ತೆ, ಮಕ್ಕಳಿಗೆ ಚಳಿ ಅನ್ನೋ ಕಾನ್ಸೆಪ್ಟೇ ಇಲ್ಲ ಅನಿಸುತ್ತೆ. ಸ್ವೆಟರ್ ಹಾಕ್ಕೊಳ್ಳಲ್ಲ, ಕ್ಯಾಪ್ ಹಾಕ್ಕೊಳ್ಳಲ್ಲ, ಚಳಿ ಇದ್ದರೂ ಆರಾಮಾಗಿ ಎಂಜಾಯ್ ಮಾಡ್ಕೊತ ಓಡಾಡ್ಕೊತ ಇರ್ತಾರೆ. ಸೊ ಹೀಗೆ ಅಲ್ಲಿ ಬ್ರೇಕ್ನ ಕೊಟ್ಕೊಂಡು ಜರ್ನಿ ಕಂಟಿನ್ಯೂ ಮಾಡ್ತಾಯಿದ್ರೆ ನಮ್ಮ ಮಕ್ಕಳು ಕಾರಲ್ಲಿ ಎಂಜಾಯ್ ಮಾಡ್ತಾಯಿದ್ದಾರೆ. ನೋಡಿ ಎಷ್ಟು ಎಂಜಾಯ್ ಮಾಡ್ತಾಳೆ. ನಾವು ಹೊರಟಿರೋ ಅಂಥದ್ದು ವೇಲೂರು, ಸೇಲಂ ಅಂದ್ಕೊಂಡು ಎಲ್ಲನೂ ದಾಟ್ಕೊಂಡು ಕೊಡೈಕೆನಾಲ್ ಬಂದು ಹಿಲ್ ಸ್ಟೇಷನ್. ಸೊ ಅಲ್ಲಿ ಇ ಪಾಸ್ನ ತೊಗೊಂಡು ಹೋಗಬೇಕು. ಸೊ ಸ್ವಲ್ಪ ದೂರ ಇ ಪಾಸ್ ತೊಗೊಂಡು ಎಂಟ್ರಿ ಕೊಡ್ತಾ ಇದ್ದಂಗೆ ಹಿಲ್ ಸ್ಟೇಷನ್ ಸ್ಟಾರ್ಟ್ ಆಯಿತು. ಅದಕ್ಕೂ ಮುಂಚೆನೇ ಒಂದು ವ್ಯೂ ಪಾಯಿಂಟು. ಸೊ ನೋಡ್ಬೋದು ಎಷ್ಟು ಚೆನ್ನಾಗಿದೆ ಜಾಗ ಅಂತ. ಸೊ ಸುತ್ತಮುತ್ತ ಫುಲ್ ಕಂಪ್ಲೀಟ್ ಬೆಟ್ಟಗಳು, ಮಧ್ಯ ನೀರು. ಈ ಒಂದು ವ್ಯೂ ಪಾಯಿಂಟ್ ನೋಡೋಕ್ಕೆ ಜಸ್ಟ್ 10 ರೂಪಿ ಎಂಟ್ರಿ ಫೀ ಇರುತ್ತೆ. ವ್ಯೂ ಪಾಯಿಂಟ್ನ ನೋಡಿಕೊಂಡು ಮತ್ತೆ ಜರ್ನಿನ ಸ್ಟಾರ್ಟ್ ಮಾಡ್ತಾ ಹೋದ್ವಿ. ಸಖತ್ತಾಗಿದೆ ಹಿಲ್ ಸ್ಟೇಷನ್ ಮಾತ್ರ ತುಂಬ ಚೆನ್ನಾಗಿದೆ. ಸೊ ಹೋಗ್ತಾ ಫುಲ್ ಎಲ್ಲ ಕಡೆ ಮರ ಗಿಡಗಳಂತೂ ಸಖತ್ತಾಗಿ ಕಾಣಿಸ್ತಾ ಇತ್ತು. ಆ್ಯಂಡ್ ಹಿಲ್ ಸ್ಟೇಷನ್ ಹತ್ಕೊಂಡು ಬರ್ತಿದ್ದಂಗೆ ನಮಗೆ ವೆಲ್ಕಮ್ ಮಾಡಿದ್ದು ಈ ಒಂದು ಫಾಲ್ಸ್. ಸಖತ್ತಾಗಿದೆ ಫಾಲ್ಸ್ ಮಾತ್ರ. ಆ್ಯಂಡ್ ಹಾಗೆ ಇಲ್ಲಿ ನಮಗೆ ಆಶ್ಚರ್ಯ ಆಗೋದು ಬಿಲ್ಡಿಂಗ್ಗಳು ಹೇಗಪ್ಪ ಕಟ್ಟಿರ್ತಾರೆ ಅಂತ. ಮದುವೆ ಆದ ಹೊಸದ್ರಲ್ಲಿ ನಾವು ಊಟಿಗೆ ಹೋಗಿದ್ವಿ, ಅಲ್ಲೂ ಕೂಡ ಹೀಗೆ ಒಂದ್ರ ಮೇಲೆ ಒಂದು ಬಿಲ್ಡಿಂಗ್ನ ಇಟ್ಬಿಟ್ಟಿದ್ದಾರೇನೋ ಮ್ಯಾಚ್ ಬಾಕ್ಸ್ ಥರ ಅಂತ ಅಂದ್ಕೊಂಡ್ರೆ ಇಲ್ಲೂ ಸೇಮ್ ಅದೇ ಥರ. ಇದಾದಮೇಲೆ ನಾವು ಫಸ್ಟು ಬಂದಿದ್ದು ನಮ್ಮ ರೂಮಿಗೆ. ಸೊ ಹಾಗೆ ರೂಮ್ ಟೂರ್ ಮಾಡಿಸ್ಬಿಡ್ತೀನಿ, ಕ್ವಿಕ್ಕಾಗೆ ಬನ್ನಿ. ಸೊ ನಾವು ತೊಗೊಂಡಿರೋ ಅಂಥದ್ದು ರೂಮ್ ಕಿಂಗ್ ಸೈಜ್ ಬೆಡ್ ಇದೆ, ಡೀಸೆಂಟ್ ರೂಮ್ ಓಕೆ ಥರ ಇದೆ. ಕಿಂಗ್ ಸೈಜ್ ಬೆಡ್ ಇದೆ, ಹಾಗೆ ಟಿ ವಿ ಯೂನಿಟ್ ಕೂಡ ಇದೆ, ಹಾಗೆ ಒಂದು ಅಟ್ಯಾಚ್ ಬಾತ್ರೂಮ್. ತುಂಬಾ ಸಣ್ಣದಲ್ಲ, ತುಂಬಾ ದೊಡ್ಡದಲ್ಲ, ಓಕೆ ಅನ್ನೋ ಥರ ಚೆನ್ನಾಗೇ ಇತ್ತು. ಆದರೆ ಇಲ್ಲೇನೋ ಲಾಸ್ಟ್ ಟೈಮ್ ಊಟಿಗೆ ಬಂದಾಗೂ ರೂಮ್ ಅಷ್ಟು ಸ್ವಲ್ಪ ಜಾಸ್ತಿನೇ ಕೋಲ್ಡ್ ಇದ್ದು ಅಷ್ಟು ಸ್ವಲ್ಪ ವಿಂಡೋ ಸೈಡ್. ಹಾಗೆ ಇಲ್ಲಿ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೂಡ ಇದೆ. ಪಕ್ಕದಲ್ಲೇ ಒಂದು ವಾರ್ಡ್ರೋಬ್, ಡೀಸೆಂಟ್ ವಾರ್ಡ್ರೋಬ್. ನಮ್ಮಂತೂ ಲಗೇಜ್ ಎಷ್ಟು ಲಿಮಿಟ್ ಮಾಡೋಕ್ಕಾಗುತ್ತೋ ಅಷ್ಟು ಲಗೇಜ್ನ ಈ ಸರಿ ಲಿಮಿಟ್ ಮಾಡ್ಕೊಂಡು ಇಟ್ಕೊಂಡು ಬಂದಿದ್ದೀವಿ. ಹಾಗೆ ರೂಮಿಗೆ ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದ್ವಿ. ರೆಸ್ಟ್ ಮಾಡಿ ನಮ್ಮ ಪಾಪು ನಾವು ಎಲ್ಲ ಹೊರಗಡೆ ಹೊರಟಿದ್ದೀವಿ. ಸೊ ನಾವು ಸ್ಟೇ ಆಗಿರೋಂಥ ಹೋಟೆಲ್ ಬಂದು ಸ್ವಿಸ್ ಕಾಟೇಜ್ ಅಂತ. ಸೊ ಫ್ರೆಶ್ ಅಪ್ ಆಗಿ ಹೊರಗಡೆ ಇನ್ನೂ ಕೂಡ ಊಟ ಆಗಿರಲಿಲ್ಲ, ಆಲ್ಮೋಸ್ಟ್ 4 o'clock ಆಗ್ತಾ ಬಂದುಬಿಟ್ಟಿತ್ತು. ಸೊ ಊಟಕ್ಕೆ ಅಂತ ಹೊರಗೆ ಹೋಗ್ತಾ ಇದ್ದೀವಿ. ನಮ್ಮ ಎನರ್ಜಿ ಡೌನ್ ಆಗಿರೋ, ಮಕ್ಕಳು ಎನರ್ಜಿ ಮತ್ತು ಸ್ವಲ್ಪನೂ ಡೌನ್ ಆಗಿರಲಿಲ್ಲ. ಅಪ್ಪು ಡೌನು ಎಲ್ಲಾದರೂ ಅಷ್ಟೇ ಓಡು ಇವ್ರನ್ನ ಹಿಡ್ಕೊಳ್ಳೋ ಅಷ್ಟರಲ್ಲಿ ನಮ್ಮ ಎನರ್ಜಿ ಅಂತೂ ಇದ್ದಿದ್ದು ಡ್ರಾಪ್ ಆಗ್ತಾಯಿತ್ತು. ಸೊ ಹಾಗೆ ರೂಮಿಂದ ಬೈ ವಾಕ್ ಹೋಗ್ತಾ ಇದ್ದಾಗೆ ನೋಡ್ಕೊಂಡು ಹೋಗ್ತಿದ್ವಿ. ಇಲ್ಲಿ ಇದೊಂದು ಥರ ಚೆನ್ನಾಗಿ ಮಾಡಿದ್ದಾರೆ. ಯಾರು ಓಡಾಡಬೇಕು ಅಂದರೆ ಅವರಿಗೆ ಸಪ್ರೇಟ್ ಪಾತ್. ಹಾಗೆ ಒಂದು ಹೋಟೆಲ್ ಬಂದ್ವಿ, ಹೋಟೆಲ್ ಅರೋಮಾ ಅಂತ ಚೆನ್ನಾಗಿತ್ತು. ಸೊ ಅಲ್ಲಿ ಭರ್ಜರಿ ಬ್ಯಾಟಿಂಗ್ ಶುರುವಾಯಿತು ನಮ್ಮದು. ಫಸ್ಟಿಗೆ ಸೂಪ್ ಅಂತೆ, ಪುಲ್ಕ ಅಂತೆ, ವೆಜ್. ನಾವಂತೂ ನಾನ್ ವೆಜ್ ತೊಗೊಂಡ್ವಿ. ನಾನ್ ವೆಜ್ ಚಿಕನ್ ಬಿರಿಯಾನಿ, ದೆನ್ ತಂದೂರಿ, ಹಾಗೆ ಇಲ್ಲಿ ವೆಜ್ ತಿನ್ನೋರಿಗೆ ಪನ್ನೀರ್, ದೆನ್ ಕುರ್ಮಾ, ಪುಲ್ಕ ಇದೆಲ್ಲನೂ ಇತ್ತು. ಭರ್ಜರಿ ಬ್ಯಾಟಿಂಗ್ ಅಂತೂ ಆಯಿತು. ಈವ್ನಿಂಗ್ 4 o'clock ಅಷ್ಟೊತ್ತಿಗೆ ನಮ್ಮ ಪುಟಾಣಿ ಚಿಚ್ಚಿ ಅಂತ ತುಂಬ ದಿವಸದಿಂದ ಕೇಳ್ತಾಯಿದ್ಲು. ತಂದೂರಿ ಕೊಟ್ಟರೆ ಜಾಸ್ತಿ ತಿನ್ನೋರಂಗೆ ಮಾಡಿಬಿಟ್ಟು ಜಸ್ಟ್ ಒಂದು 2-3 ಪೀಸ್ ತಿಂದು ಚೆನ್ನಾಗಿ ಬಿರಿಯಾನಿ ಅಂತೂ ತಿಂದಳು. ಹಾಗೆ ಊಟ ಮುಗಿಸ್ಕೊಂಡು ಅದೇ ಹೋಟೆಲಲ್ಲಿ ಕ್ರಿಸ್ಮಸ್ ಆಗಿರೋದ್ರಿಂದ ಎಲ್ಲ ಕಡೆ ಕ್ರಿಸ್ಮಸ್ ಟ್ರೀ ಅಂತೂ ಇಟ್ಟಿರ್ತಾರೆ.
ಸೊ ಮಕ್ಕಳನ್ನ ಅಲ್ಲಿ ನಿಲ್ಲಿಸಿ ಸ್ವಲ್ಪ ಫೋಟೋ ಅಂತೆ, ಸ್ವಲ್ಪ ರೀಲ್ಸ್ ಅಂತೆ, ಈ ಥರ ಎಲ್ಲ ಮಾಡಿಸ್ಕೊಂಡು ಅವ್ರಿಗೂ ಎಂಜಾಯ್ ಮಾಡಿಸ್ತಾ ನಾವು ಎಂಜಾಯ್ ಮಾಡ್ಕೊಳ್ತಾ ಸೊ ಹಾಗೆ ಹೊರಗೆ ಬಂದಮೇಲೆ ಇನ್ನೇನು ಶಾಪಿಂಗ್. ಇವತ್ತಂತೂ ಯಾವುದೇ ಪ್ಲೇಸಸ್ ನೋಡೋವಂತೂ ಐಡಿಯಾ ಇರಲಿಲ್ಲ. ಸೊ ಹಾಗೆ ಶಾಪಿಂಗ್ ಹೋದ್ವಿ. ಈ ಹಿಲ್ ಸ್ಟೇಷನಿಗೆ ಬಂದಾಗ ಯೂಶ್ವಲಿ ಕಾಮನ್ ಆಗಿ ಅಲ್ಲಿರೋವಂಥದ್ದು ವೆರೈಟಿ ಚಾಕ್ಲೇಟ್ಸ್, ಡಾರ್ಕ್ ಚಾಕ್ಲೇಟ್ ಆಗಿರ್ಬೋದು, ಡ್ರೈ ಫ್ರೂಟ್ಸ್ ಚಾಕ್ಲೇಟ್ಸ್ ಆಗಿರ್ಬೋದು. ಡ್ರೈ ಫ್ರೂಟ್ಸಲ್ಲಿ ಹೇಝಲ್ ನಟ್ ಅಂತೆ, ಆಮೇಲೆ ದ್ರಾಕ್ಷಿ ಹಾಕಿರೋದು, ಗೋಡಂಬಿ ಹಾಕಿರೋದು, ಬಾದಾಮಿ ಹಾಕಿರೋದು, ಅದು ಇದು ಅಂತ ಎಲ್ಲ ಹೇಳಿ ಒಂದೊಂದು ಪ್ರೈಸ್ ಉಂಟು. ಡಿಫ್ರೆಂಟು ಮಿಲ್ಕ್ ಚಾಕ್ಲೇಟು, ಬ್ರೌನ್ ಚಾಕ್ಲೇಟು, ಡಾರ್ಕ್ ಚಾಕ್ಲೇಟು, ಹಾಗೆ ಹೀಗೆ ಅಂತ ರಾಶಿ ಡಾರ್ಕ್ ಚಾಕ್ಲೇಟ್ಗಳಿರುತ್ತೆ. ನಾವು ಒಂದಿಷ್ಟು ಚಾಕ್ಲೇಟ್ಸ್ನೆಲ್ಲ ತೊಗೊಂಡಿದ್ದಾಯಿತು. ಚಾಕ್ಲೇಟ್ಸ್ಗಳನ್ನ ಎಲ್ಲನೂ ತೊಗೊಂಡು ಒಂದಿಷ್ಟು ನಾವು ಶಾಪಿಂಗ್ ಮಾಡಿದ್ವಿ. ಡಾರ್ಕ್ ಚಾಕ್ಲೇಟು 1 kg 400 ರೂಪಿ, 4400 ರೂಪಿಗೆ ಜಸ್ಟ್ ಒಂದು 9 ಪೀಸ್ ಬಂದಿತ್ತು. ಇಲ್ಲಿ ಐ ಬಾಲ್ ಅಂತೆ, ಮಕ್ಕಳಿಗೆ ಕ್ಯಾಂಡೀಸ್ ಅಂತೆ, ಜೆಲ್ಲೀಸ್ ಅಂತೆ, ಅದು ಇದು. ನಮ್ಮ ಪುಟಾಣಿಯವ್ರಿಗಂತೂ ಕಣ್ಣಿಗೆ ಹಬ್ಬನೋ ಹಬ್ಬ. ಈ ಜಲ್ಲಿ ಗಿಲ್ಲಿ ಅಂಥದ್ದೆಲ್ಲ ನಾವು ತುಂಬ ಕಮ್ಮಿನೇ ಕೊಡಿಸೋದು. ಚಾಕ್ಲೇಟ್ ಆದರೆ ತಿಂದ್ಕೊಳ್ಳಿ, ಜಲ್ಲಿ ಗಿಲ್ಲಿ ಆದರೆ ಬೇಡ, ಜಾಸ್ತಿ ಶುಗರ್ ಹಂಗೆ ಡೈರೆಕ್ಟ್ ಹಾಕ್ಬಿಟ್ಟಿರ್ತಾರೆ ಅಂತ. ಹಾಗೆ ಮೇನ್ ಇಲ್ಲಿ ಬಂದರೆ ಸ್ಪೈಸಸ್ ಅಂತೂ ಸಖತ್ತಾಗಿರುತ್ತೆ. ಸೊ ಇಲ್ಲಿಂದ ಸ್ಪೈಸಸ್ ತೊಗೊಂಡೋಗ್ಬಿಟ್ರೆ 1 ವರ್ಷ ಆದರೂ ಫ್ಲೇವರ್ ಹಾಗೇ ಇರುತ್ತೆ. ಸ್ಪೈಸ್ದು ಫ್ಲೇವರ್ ಅಷ್ಟು ಚೆನ್ನಾಗಿರುತ್ತೆ. ಆ್ಯಂಡ್ ವೆರೈಟಿ ಏನೇನೋ ಇಟ್ಟಿರ್ತಾರೆ. ಸೊ ಅದನ್ನೆಲ್ಲ ನೋಡ್ಕೊಂಡ್ವಿ. ಆ್ಯಂಡ್ ಅದ್ರ ಜೊತೆಗೆ ಇಲ್ಲಿ ಒಂದಿಷ್ಟು ಸ್ಕ್ರಬ್ ಅಂತೆ, ಮುಲ್ತಾನ್ ಮಿಟ್ಟಿ ಅಂತೆ, ಅದಂತೆ ಇದಂತೆ ಅಂತ ಫೇಸ್ ವಾಶ್ಗಳು. ಸೊ ಇದೆಲ್ಲ ಮುಗಿಸ್ಕೊಂಡು ಆಮೇಲೆ ಇಲ್ಲಿ ಶೌರ್ಯಗೆ ಒಂದು ಕ್ಯಾಪ್ ಬೇಕಿತ್ತು ಅಂತ ಅವ್ರ ಅಪ್ಪ ಅಮ್ಮ ಇಬ್ಬರು ಶಾಪಿಂಗ್ ಮಾಡ್ತಾಯಿದ್ರು. ನಮ್ಮ ಪುಟಾಣಿಗೆ ಬನ್ನಿ ಕ್ಯಾಪ್ ಸಕ್ಕ ಚೆನ್ನಾಗಿ ಕಾಣಿಸ್ತಾಯಿತ್ತು. ಅವಳು ಜಂಪ್ ಮಾಡಿದಾಗೆಲ್ಲ ಆ ಬನ್ನಿ ಕ್ಯಾಪಿಗೆ ಜಂಪ್ ಮಾಡಿಕೊಂಡು ಅದ್ರ ಇಯರೆಲ್ಲ ಜಂಪ್ ಮಾಡ್ಕೊಂಡು ತುಂಬಾ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಹಾಗೆ ಶಾಪಿಂಗ್ ಮುಗಿಸ್ಕೊಂಡು ನಾವಂತೂ ರೂಮಿಗೆ ಬಂದ್ವಿ. ರೂಮಿಗೆ ಬಂದಾಗ ನೋಡಿ ಡಾರ್ಕ್ ಚಾಕ್ಲೇಟ್ಗಳು ಎಷ್ಟೊಂದು ತೊಗೊಂಬಂದಿದ್ದೀವಿ. ಆಲ್ರೆಡಿ ಇದರಲ್ಲಿ ಅರ್ಧ ತಿಂದಾಯಿತು. ಇದು ಯಾವುದೋ ಒಂದು ನೂಡಲ್ಸ್ ಅಂತೆ, ವೈ ಈವ್ನಿಂಗ್ 4 o'clock ನಾವು ಊಟ ಮಾಡಿದ್ರಿಂದ ಮತ್ತೆ ನೈಟ್ ಊಟ ಮಾಡೋ ಅಂಥ ಚಾನ್ಸ್ ಇರಲಿಲ್ಲ. ಸೊ ಹಾಗಾಗಿ ಇನ್ ಕೇಸ್ ಏನಾದ್ರು ಹೊಟ್ಟೆ ಹಸಿದ್ರೆ ಮ್ಯಾಗಿ ಮಾಡ್ಕೊಳ್ಳೋಣ. ಹಾಗೆ ಎಲೆಕ್ಟ್ರಿಕ್ ಸ್ಟವ್ ಕೂಡ ತೊಗೊಬಂದಿದ್ವಿ ನಮ್ಮ ಪುಟಾಣಿಗೆ. ಅದರಲ್ಲೇ ಮ್ಯಾಗಿ ಮಾಡ್ಕೊಂಡು ತಿನ್ಬಿಡೋಣ ಅಂತ ಹೇಳಿ ಬಂದ್ವಿ. ಇನ್ನು ನಮ್ಮ ಪುಟಾಣಿಂದ ರೆಸ್ಟ್ ಮಾಡ್ತಾ ಇದ್ದಾಳೆ ರೂಮಲ್ಲಿ. ನೋಡಿ ಸ್ವೆಟರ್ ಇಲ್ಲ, ಕ್ಯಾಪ್ ಇಲ್ಲ, ಎಲ್ಲ ತೆಗ್ದು ಬಿಸಾಕೋದು. ನಮಗೆ ಮಾತ್ರ ಚಳಿ ಅಂತ ಓಡಾಡ್ತಾಯಿದ್ರೆ ಇವ್ರಿಗೇನು ಚಳಿ ಇಲ್ಲ. ಅವಳು ಡಿಪ್ಪಿಗೆ ಇಟ್ಕೊಂಡು ಮಲಗಿಸಿದ್ದಾಳೆ. ಲಾಲಿ ಅಂತ ಹೇಳಿ ಪಕ್ಕಕ್ಕಿಟ್ಟಿದ್ಲು. ಅವಳಿಗೂ ಸ್ವಲ್ಪ ಹೊತ್ತು ಮನೆ ಫೀಲ್ ಬರಬೇಕಲ್ಲ, ಹೋಮ್ಲಿ ಫೀಲ್. ಸೊ ಕಾರ್ಟೂನ್ ಹಾಕಿ ಬಿಟ್ಟಿದ್ವಿ. ನಾವು ಎಲ್ಲಿ ಹೋದರೂ ಟಿ ವಿ ನೋಡೋ ಅಂಥದ್ದು ಇಲ್ಲೇ ಇಲ್ಲ. ಮಕ್ಳು ಬಂದಮೇಲೆ ಟಿ ವಿ ನೋಡೋದು ಅದು ಇದು ಎಲ್ಲ ಕ್ಯಾನ್ಸಲ್. ಏನಿದ್ರು ಮಕ್ಳದ್ದೇ ನಾವು ಎಂಜಾಯ್ ಮಾಡಬೇಕು. ಅದನ್ನೇ ನಾನಿಲ್ಲಿ ನಮ್ಮ ಪುಟಾಣಿಗೂ ಹೇಳ್ತಾ ಇದ್ದೆ. ಸೊ ಟಿ ವಿ ಹಾಕಿ ಬಿಟ್ಟಿದ್ದೀವಿ, ಡಿಪ್ಪಿ ಕೊಟ್ಟಿದ್ದೀವಿ, ಹೋಮ್ಲಿ ಫೀಲ್ ಅಂತೂ ಕ್ರಿಯೇಟ್ ಮಾಡಿದ್ದೀವಿ. ಸೊ ಆಟ ಆಡ್ತಾ ಇರು ಅಂತ. ನಮ್ಮ ಪುಟಾಣಿನೂ ಒಂದು ಸ್ವಲ್ಪ ಹೊತ್ತು ಟಿ ವಿ ನೋಡಿದ್ಲು. ಲೈಟ್ಸ್ ಎಲ್ಲ ಆಫ್ ಮಾಡಿ ಬಿಟ್ಟಿದ್ವಿ. ಕುತ್ಕೊಂಡು ಟಿ ವಿ ನೋಡ್ತಾ ಇದ್ಲು. ಆ ಕಾರಂತೆ, ಜಂಪ್ ಅಂತೆ, ಅದು ಇದು ಏನೇನೋ ಕಾರ್ಟೂನ್ಗಳು. ನಾನು ಅದೇ ಹೇಳ್ತಿದ್ದೆ, ಇಲ್ಲಿ ಮನೇಲಿ ಹೋದ್ರು ಟಿ ವಿ, ಇಲ್ಲೋದ್ರು ಟಿ ವಿ, ನಾವಂತೂ ಎಲ್ಲೂ ನೋಡೋಂಗಿಲ್ಲ, ನಿನಗೆ ಮಾತ್ರ ಎಲ್ಲ ಕಡೆ ಟಿ ವಿ ಅದು ಇದು ಇರುತ್ತೆ ಅಂತ ನಮ್ಮ ಪುಟಾಣಿನ ಅದಕ್ಕೆ ಸ್ಮೈಲ್ ಮಾಡ್ಕೊತ ಎಲ್ಲರಿಗೂ ಟಾಟಾ ಬಾಯ್ ಹೇಳ್ತೀರ. ನೆಕ್ಸ್ಟ್ ಇದಾಗಿತ್ತು ಕೊಡೈಕೆನಾಲಲ್ಲಿ ನಮ್ಮ ಫಸ್ಟ್ ಡೇ. ಸೊ ಈ ಲಾಗ್ನ ಇಲ್ಲೇ ಏನು ಮಾಡ್ತಾ ಇದ್ದೀನಿ, ಮುಂದಿನ ಲಾಗಲ್ಲಿ ನಿಮಗೆ ಸಿಗ್ತೀನಿ. ಬಾಯ್, ಹ್ಯಾವ್ ಎ ನೈಸ್ ಡೇ.